ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವರ್ಷ ನಮಗೆ ವೈಕುಂಠ ಏಕಾದಶಿ ಯಾವ ದಿನ ಬರ್ತಾ ಇದೆ, ಪೂಜಾ ವಿಧಾನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ವೈಕುಂಠ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸ ಅಥವಾ ಪುಷ್ಯ ಮಾಸದ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರುತ್ತೆ. ವೈಕುಂಠ ಏಕಾದಶಿಯಂದು ಉಪವಾಸಗಳನ್ನು ಆಚರಿಸುವುದು ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳೋದು ಆತ್ಮವನ್ನು ಶುದ್ಧೀಕರಿಸುತ್ತೆ ಅಂತ ಹೇಳ್ಬೋದು. ದೈವಿಕ ಆಶೀರ್ವಾದಗಳನ್ನು ನೀಡುತ್ತೆ ಮತ್ತು ಆಧ್ಯಾತ್ಮಿಕ ವಿಮೋಚನೆಗೆ ದಾರಿ ಮಾಡಿಕೊಡುತ್ತೆ ಅಂತ ಭಕ್ತರು ನಂಬ್ತಾರೆ. ವೈಕುಂಠ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋದಾದರೆ ಆಧ್ಯಾತ್ಮಿಕ ಶುದ್ಧೀಕರಣ. ವೈಕುಂಠ ಏಕಾದಶಿಯಂದು ಉಪವಾಸ ಆಚರಿಸೋದ್ರಿಂದ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧಿ ಆಗುತ್ತೆ. ವ್ಯಕ್ತಿಗಳು ಲೌಕಿಕ ಆಸೆಗಳಿಂದ ಬೇರ್ಪಟ್ಟು ಆಧ್ಯಾತ್ಮಿಕ ಬೆಳವಣಿಗೆಯತ್ತ ಗಮನ ಹರಿಸಲು ಅನುವು ಮಾಡಿಕೊಡುತ್ತೆ ಅಂತ ಭಕ್ತರು ನಂಬ್ತಾರೆ. ಜೊತೆಗೆ ಮೋಕ್ಷವನ್ನು ಅರಸೋದು. ವಿಷ್ಣುವಿಗೆ ಶ್ರದ್ಧೆಯಿಂದ ಶರಣಾಗುವ ಮೂಲಕ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯಲು ಈ ದಿನವನ್ನು ವಿಶೇಷವಾಗಿ ಶುಭ ಅಂತ ನಾವು ಪರಿಗಣಿಸ್ತೀವಿ. ವೈಕುಂಠ ಏಕಾದಶಿಯ ವಿಶೇಷ ಅಂತ ಹೇಳಿದ್ರೆ ವೈಕುಂಠಕ್ಕೆ ದ್ವಾರ. ವೈಕುಂಠವು ವಿಷ್ಣುವಿನ ವಾಸಸ್ಥಳವಾಗಿದ್ದು ಏಕಾದಶಿಯಂದು ವೈಕುಂಠದ ದ್ವಾರಗಳು ವಿಶಾಲವಾಗಿ ತೆರೆದಿರುತ್ತೆ ಅಂತ ನಂಬಲಾಗಿದೆ. ಭಕ್ತರು ಈ ದ್ವಾರಗಳ ಮೂಲಕ ಹಾದು ಹೋಗಲು ಬಯಸ್ತಾರೆ. ಇದು ಆಧ್ಯಾತ್ಮಿಕ ಜ್ಞಾನೋದಯದತ್ತ ತಮ್ಮ ಪ್ರಯಾಣವನ್ನು ಸಂಕೇತಿಸುತ್ತೆ. ಜೊತೆಗೆ ಪುಣ್ಯ ಸಂಪಾದನೆ. ವೈಕುಂಠ ಏಕಾದಶಿಯ ದಿನ ಮಾಡುವ ದಾನ, ಪ್ರಾರ್ಥನೆ, ಉಪವಾಸ ಮತ್ತು ನಿಸ್ವಾರ್ಥ ಸೇವೆಯು ಭಕ್ತನಿಗೆ ಪುಣ್ಯವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ವರ್ಷದಲ್ಲಿ ನಮಗೆ 24 ಏಕಾದಶಿಗಳು ಬರುತ್ತೆ. ಮುಖ್ಯವಾಗಿ ಈ ಒಂದು ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿಗೆ ತುಂಬಾ ಮಹತ್ವ ಇದೆ. ನೀವು ವೈಕುಂಠ ಏಕಾದಶಿಯಂದು ಮಾಡುವ ಪೂಜೆ ವರ್ಷವಿಡೀ ಏಕಾದಶಿ ದಿನಗಳಂದು ಮಾಡುವ ಪೂಜೆಗಳಿಗೆ ಸಮ ಅಂತ ಹೇಳ್ಬೋದು. ಆದ್ದರಿಂದ ಈ ದಿನ ಮಹಾವಿಷ್ಣುವಿನ ಲಕ್ಷ್ಮಿಯ ಪೂಜೆಗೆ ಅಷ್ಟು ಮಹತ್ವ ಇದೆ. ಈ ದಿನ ಮಹಾವಿಷ್ಣುವು ಗರುಡ ವಾಹನದಲ್ಲಿ ಮುಕ್ಕೋಟಿ ದೇವರುಗಳನ್ನು ಜೊತೆಗೂಡಿ ಭೂಲೋಕದ ಕಡೆ ಪ್ರಯಾಣವನ್ನು ಮಾಡ್ತಾರೆ. ಈ ದಿನ ಅವನ ಪೂಜೆಯನ್ನು ಸಲ್ಲಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ಸಹ ನೆರವೇರುತ್ತೆ. ಇನ್ನೊಂದು ವಿಚಾರವನ್ನು ಸಹ ಹಿರಿಯರು ಹೇಳ್ತಾರೆ. ಈ ದಿನ ದೈವಾಧೀನರಾದವರು ನೇರವಾಗಿ ವೈಕುಂಠಕ್ಕೆ ಸ್ವರ್ಗದ ಬಾಗಿಲತ್ತ ಹೋಗ್ತಾರೆ ಅಂತಲೂ ಸಹ ಹೇಳ್ತಾರೆ. ವೈಕುಂಠ ಏಕಾದಶಿಯ ಪೂಜಾ ವಿಧಾನವೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವರ್ಷ ನಮಗೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ವೈಕುಂಠ ಏಕಾದಶಿ ಬರ್ತಾ ಇದೆ. ಈ ಒಂದು ವೈಕುಂಠ ಏಕಾದಶಿಯನ್ನು ಮಾಡುವ ಹಿಂದಿನ ದಿನ ಮನೆಯೆಲ್ಲ ಮೊದಲು ಶುದ್ಧಿ ಮಾಡ್ಕೋಬೇಕು. ದೇವರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು. ಹೊಸಲು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು. ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಅಣಿ ಮಾಡ್ಕೋಬೇಕು. ಈ ಒಂದು ವೈಕುಂಠ ಏಕಾದಶಿಯ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಫಲಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ 4 ಗಂಟೆಯಿಂದ 6 ಗಂಟೆ ಒಳಗಡೆ ಈ ಒಂದು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು. ಇನ್ನು ಪೂಜಾ ಮನೆಯಲ್ಲಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು. ನೈವೇದ್ಯವನ್ನು ಸಹ ನೀವು ಸಿದ್ಧತೆ ಮಾಡ್ಕೋಬೇಕು. ಮುಖ್ಯವಾಗಿ ವಿಷ್ಣುವಿಗೆ ಅಥವಾ ವೆಂಕಟೇಶ್ವರ ಸ್ವಾಮಿಗೆ ಲಡ್ಡುಗಳು ಅಂದರೆ ತುಂಬಾ ಪ್ರಿಯ. ಸ್ವೀಟ್ ಲಡ್ಡುಗಳನ್ನು, ಬೇರೆ ಬೇರೆ ರೀತಿಯಾದ ಸಿಹಿ ಲಡ್ಡುಗಳನ್ನು ಈ ಪೂಜೆಗೆ ಮಾಡಿಟ್ರೆ ತುಂಬಾ ವಿಶೇಷ ಅಂತ ಹೇಳ್ಬೋದು. ಅಥವಾ ಹಸಿ ಹಾಲನ್ನು ಇಡ್ಬೋದು, ಪಾನಕ, ಕೋಸಂಬರಿಯನ್ನು ನೀವು ಸಹ ಮಾಡಿಡ್ಬೋದು, ತಂಬಿಟ್ಟನ್ನು ಮಾಡಿಡ್ಬೋದು, ವೀಳ್ಯದೆಲೆ, ಅಡಿಕೆ, ಬಗೆಯ ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು. ವಿಶೇಷವಾಗಿ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಸಹ ಸ್ವಾಮಿಗೆ ನೀವು ಇಡ್ಬೋದು. ಈ ಪೂಜೆಗೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳು. ಅಕ್ಕಿ ಹಿಟ್ಟು, ಬೆಲ್ಲದ ಪುಡಿ, ಏಲಕ್ಕಿ, ಬಾಳೆಹಣ್ಣು ಇವುಗಳನ್ನು ಹಾಕಿ ಹಸಿ ಹಾಲಿನಿಂದ ಚೆನ್ನಾಗಿ ನಾದ್ಕೊಂಡು ದೀಪಗಳಾಗಿ ಮಾಡ್ಕೋಬೇಕು. ವೆಂಕಟೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲೆ ನೆಲೆಸಿರೋದ್ರಿಂದ 7 ಕೊಂಡಲುವಾಡು ಅಂತ ಕರೀತಾರೆ. ಈ ದಿನ ಅಕ್ಕಿ ಹಿಟ್ಟಿನ 7 ದೀಪಗಳನ್ನು ಮಾಡಿಸಿ ಅವನ ಮುಂದೆ ಬೆಳಗಿಸಿ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. ನೀವು 7 ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡ್ಕೋಬೋದು ಅಥವಾ 2 ದೀಪಗಳನ್ನು ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಆ ದೀಪಗಳನ್ನು ಒಂದು ವೀಳ್ಯದೆಲೆ ಮೇಲೆ ಇಟ್ಟು ಅದಕ್ಕೆ ತುಪ್ಪವನ್ನು ಹಾಕ್ಕೊಂಡು ಬತ್ತಿಯನ್ನು ಅದರಲ್ಲಿ ಬೆಳಗಿಸ್ಕೋಬೇಕು. ದೇವರ ಮನೆಯಲ್ಲಿ ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೊಂಡು ಗಣೇಶನಿಗೆ ಮೊದಲನೇ ಪೂಜೆಯನ್ನು ಮಾಡಿಕೊಂಡು ನಂತರ ಮನೆಯಲ್ಲಿ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಅಥವಾ ಕೃಷ್ಣನ ಫೋಟೋ ವಿಗ್ರಹಕ್ಕೆ ಅಥವಾ ರಾಮನ, ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹಗಳಿದ್ದರೆ ಅವುಗಳಿಗೆ ನೀವು ಪೂಜೆಯನ್ನು ಸಲ್ಲಿಸಬೇಕು. ಮೊದಲನೇದಾಗಿ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿಯನ್ನು ಹಾಡ್ತಾ ಅವನಿಗೆ ನೀವು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡ್ಬೋದು. ಜೊತೆಗೆ ಅಷ್ಟೋತ್ತರವನ್ನು ಪಠಿಸ್ತಾ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಅಂದರೆ ತುಂಬಾ ಪ್ರಿಯ. ತುಳಸಿಯ ಒಂದು ಹಾರವನ್ನು ಈ ದಿನ ಸಮರ್ಪಣೆ ಮಾಡ್ಬೋದು. ತುಳಸಿಯಿಂದ ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆಯನ್ನು ಮಾಡ್ಬೋದು. ನಂತರ ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನು ಸಹ ಪಠಿಸಿ ಅರ್ಚನೆ ಪೂಜೆಗಳನ್ನು ಮಾಡಿ
ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವುದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಈ ರೀತಿ ನೀವು ಬೆಳಿಗ್ಗೆ ಮುಂಜಾನೆ 5 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬಾ ವಿಶೇಷ ಫಲಗಳನ್ನು ಪಡಿತೀರ. ಮುಖ್ಯವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಜನ್ಮಗಳ ಪಾಪಗಳ ಪರಿಹಾರನೂ ಸಹ ಆಗುತ್ತೆ ಅಂತ ಹೇಳ್ತಾರೆ. ನಾವು ಗೊತ್ತೋ ಗೊತ್ತಿಲ್ಲದೇನೋ ಪಾಪಗಳು ಕರ್ಮಗಳನ್ನು ಮಾಡಿರ್ತೀವಿ. ಈ ದಿನ ವಿಷ್ಣುವಿನ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಜನ್ಮದ ಪಾಪಗಳ ನಿವಾರಣೆ ಆಗುತ್ತೆ, ಪುಣ್ಯದ ಸಂಪಾದನೆಯೂ ಸಹ ಆಗುತ್ತೆ. ಇನ್ನು ನೀವು ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸಿದ್ದೆ ಆದರೆ ಆ ದೀಪಗಳು ಚೆನ್ನಾಗಿ ಉರಿದು ಅದು ಆರಿ ಹೋದ್ಮೇಲೆ ಅದನ್ನು ನೀವು ಒಂದು ಪ್ರಸಾದವಾಗಿ ಮನೆಯವರೆಲ್ಲ ಸ್ವೀಕಾರ ಮಾಡ್ಬೋದು. ಅಕ್ಕಿ ಹಿಟ್ಟು ಬೆಲ್ಲದಿಂದ ಮಾಡಿರೋದ್ರಿಂದ ಮನೆಯವರು ಅದನ್ನು ತಿನ್ಬೋದು ಅಥವಾ ಹಸುಗಳಿಗೆ ನೀವು ಅದನ್ನು ತಗೊಂಡು ಹೋಗಿ ಕೊಡ್ಬೋದು. ಇನ್ನು ಬೆಳಿಗ್ಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಸಂಜೆ ನೀವು ದೇವಸ್ಥಾನಗಳಿಗೆ ಹೋಗಿ ವಿಷ್ಣುವಿನ, ರಾಮನ, ಕೃಷ್ಣನ ಅಥವಾ ವೆಂಕಟೇಶ್ವರ ಸ್ವಾಮಿಯ, ಲಕ್ಷ್ಮಿಯ ದೇವಸ್ಥಾನಗಳಿಗೆ ಹೋಗಿ ಬರ್ಬೋದು. ಅಲ್ಲಿ ವೈಕುಂಠ ದ್ವಾರವನ್ನು ಮಾಡಿರ್ತಾರೆ. ಉತ್ತರ ದಿಕ್ಕಿನಲ್ಲಿ ದ್ವಾರವನ್ನು ಒಂದು ಏರ್ಪಾಡು ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ. ದೇವಸ್ಥಾನಕ್ಕೆ ಹೋಗಿ ಆ ದ್ವಾರವನ್ನು ನೀವು ಪ್ರವೇಶ ಮಾಡಿ ಬರ್ಬೋದು. ವೈಕುಂಠ ಏಕಾದಶಿಯ ಮುಖ್ಯ ಒಂದು ವಿಧಾನ ಅಂತ ಹೇಳಿದ್ರೆ ಉಪವಾಸ. ಈ ದಿನ ಉಪವಾಸವನ್ನು ಮಾಡಿದ್ರೆ ಕೋಟಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಹಿಂದಿನ ದಿನವೇ ರಾತ್ರಿಯಿಂದನೇ ಉಪವಾಸವನ್ನು ಶುರು ಮಾಡಬೇಕು. ಹಿಂದಿನ ದಿನ ರಾತ್ರಿ ನೀವು ಫಲಹಾರ ಅಥವಾ ಬರೀ ಹಾಲನ್ನು ಸೇವನೆ ಮಾಡಿಕೊಂಡು ನಾಳೆ ಬೆಳಿಗ್ಗೆ ಪೂಜೆಯನ್ನು ಸಲ್ಲಿಸಿ ದಿನವಿಡೀ ಬರೀ ನೀರಾಹಾರದಿಂದ ಇರಬೇಕು. ಅಥವಾ ಸಾಧ್ಯ ಆಗದೇ ಇರುವಂಥವರು ಹಾಲು ಹಣ್ಣುಗಳನ್ನು ತಿಂದು ರಾತ್ರಿವರೆಗೂ ನೀವು ಇದೇ ರೀತಿ ಉಪವಾಸವನ್ನು ಮಾಡಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಲಘು ಉಪಹಾರ ಅಥವಾ ಹಣ್ಣುಗಳನ್ನು ತಿಂದು ಮಲಗ್ಬೋದು. ಬೆಳಗ್ಗೆ ಎದ್ದು ಮತ್ತೆ ನೀವು ಪೂಜೆಯನ್ನು ಸಲ್ಲಿಸಿ ನಿಮ್ಮ ಉಪವಾಸವನ್ನು ಮುರಿಬೋದು. ಈ ರೀತಿ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಉಪವಾಸಗಳನ್ನು ವೈಕುಂಠ ಏಕಾದಶಿಯ ದಿನ ಮಾಡಿದ್ರೆ ಖಂಡಿತವಾಗ್ಲೂ ಇಷ್ಟಾರ್ಥ ನೆರವೇರುತ್ತೆ. ವಿಷ್ಣುವಿನ, ವೆಂಕಟೇಶ್ವರ ಸ್ವಾಮಿಯ, ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಸಂಪೂರ್ಣವಾಗಿ ಪಾತ್ರರಾಗ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.